ಎಲ್ಲರಿಗೂ ನಮಸ್ಕಾರ. ನಿಮಗೆ ನಾನಿವತ್ತು ಚಿರಂಜೀವಿ ಸರ್ಜಾ ಅವರು ನಟನೆ ಮಾಡಿರುವಂತಹ ಒಂದಷ್ಟು ಸೂಪರ್ ಹಿಟ್ ಸಿನಿಮಾಗಳ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಹೌದು, ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟೋಗಿರ್ಬೋದು, ಆದರೆ ಅವರು ಮಾಡಿರುವಂತಹ ಸಿನಿಮಾಗಳು ಸೂಪರ್ ಹಿಟ್ ಆಗಿರುವಂತಹ ಸಿನಿಮಾಗಳ ಲೀಸ್ಟನ್ನು ನಮಗೆ ಕೊಡ್ತಾ ಇದ್ದೀನಿ. ಅವರ ಮೊದಲನೇ ಸಿನಿಮಾ ವಾಯುಪುತ್ರ, ಇದು ಕೂಡ ಒಂದು ಸೂಪರ್ ಹಿಟ್ ಸಿನಿಮಾ ಆಯಿತು. ಚಿರು, ಈ ಒಂದು ಸಿನಿಮಾ ಮ್ಯೂಸಿಕಲ್ ಹಿಟ್ ಆದಂತಹ ಸಿನಿಮಾ, ಎಲ್ಲರ ಬಾಯಲ್ಲೂ ಗುಣಗುವಂತಹ ಸಾಂಗ್ಗಳನ್ನು ಸೂಪರ್ ಹಿಟ್ ಆಗಿಕೊಟ್ಟಂತಹ ಸಿನಿಮಾ ಚಿರು ಸಿನಿಮಾ. ಇನ್ನೂ ಟಿ ವಿಯಲ್ಲಿ ಬಂದರೂ ಮತ್ತೆ ಮತ್ತೆ ನೋಡುವಂಥ ಆಸೆ ಹುಟ್ಟುವಂತಹ ಸಿನಿಮಾ ಚಿರು ಸಿನಿಮಾ. ವರದನಾಯಕ, ಈ ಸಿನಿಮಾದಲ್ಲಿ ಸುದೀಪ್ ಅವರು ಮುಖ್ಯ ಭೂಮಿಕೆಯಲ್ಲಿದ್ದರು. ಸೊ ಈ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಯಿತು. ಈ ಸಿನಿಮಾದಲ್ಲಿ ಸಾಂಗ್ಗಳು ಭರ್ಜರಿಯಾಗಿದೆ. ಇದರಲ್ಲಿ ಸುದೀಪ್ ಅವರ ತಮ್ಮ ಪಾತ್ರವನ್ನು ಚಿರಂಜೀವಿ ಸರ್ಜಾ ಅವರು ಮಾಡಿದ್ದಾರೆ. ಅದಾದಮೇಲೆ ಬಂದಿದ್ದು ವಿಜಲ್ ನೋಡಿದಿರಾ, ಈ ಸಿನಿಮಾದಲ್ಲೂ ಕೂಡ ಚಿರು ಅವರ ನಟನೆ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಸೊ ಈ ಒಂದು ಸಿನಿಮಾದಲ್ಲಿ ಪ್ರಣೀತಾ ಅವರು ಇವರಿಗೆ ನಾಯಕಿಯಾಗಿದ್ದರು. ಈ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಯಿತು. ತದನಂತರ ಬಂದಂತಹ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ ಚಂದ್ರಲೇಖದಲ್ಲಿ ಒಂದೊಳ್ಳೆಯ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಈ ಸಿನಿಮಾದಲ್ಲಿ ಕೂಡ ಸಿನಿಮಾ ಸಖತ್ತಾಗಿ ಮೂಡಿಬಂತು. ಸೊ ನೆಕ್ಸ್ಟು ರುದ್ರತಾಂಡವ, ಇದರಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ಇವರಿಗೆ ಹೀರೋಯಿನ್ ಆಗಿದ್ದರು, ಕೃಷ್ಣ ಅವರು ಇದಕ್ಕೆ ಸಹನಟರಾಗಿದ್ದರು. ಈ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಯಿತು. ಆಮೇಲೆ ಅಮೂಲ್ಯ ಅವರ ನಟನೆಯ ರಾಮ್ಲೀಲಾ, ಈ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ರಾಮ್ಲೀಲಾ ಸಿನಿಮಾ ಕೂಡ ಒಂದು ಸೂಪರ್ ಹಿಟ್ ಲಿಸ್ಟ್ಗೆ ಸೇರಿಕೊಂತು. ತದನಂತರ ಬಂದಿದ್ದ ಸಿನಿಮಾ ಸಂಹಾರ. ಹೌದು, ಈ ಸಿನಿಮಾದಲ್ಲಿ ಕೂಡ ಸಿಕ್ಕಾಪಟ್ಟೆ ಆ್ಯಕ್ಟಿಂಗ್ನ ಸಖತ್ತಾಗಿ ಮಾಡಿದರು. ಈ ಸಿನಿಮಾ ಗುರು ದೇಶಪಾಂಡೆ ಅವರು ನಿರ್ದೇಶನ ಮಾಡಿದ್ದು ತುಂಬ ಚೆನ್ನಾಗಿ ಬಂತು. ಈ ಸಿನಿಮಾ ಕೂಡ ಒಂದು ಸೂಪರ್ ಹಿಟ್ ಲಿಸ್ಟ್ಗೆ ಸೇರಿದಂತಹ ಸಿನಿಮಾ. ಈ ಸಿನಿಮಾದಲ್ಲೂ ಕೂಡ ಚಿಕ್ಕಣ್ಣವರ ಕಾಮಿಡಿಯ ಕಚಗುಳಿ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಮತ್ತು ಇವರು ಒಂದು ಕಾಮಿಡಿ ಸೆಂಟಿಮೆಂಟ್ ಸಿನಿಮಾ, ತಾಯಿ ಮೇಲಿರುವಂತಹ ಸೆಂಟಿಮೆಂಟ್ ಸಿನಿಮಾ ತೆಗೆದ್ರು. ಇದು ಚಿರಂಜೀವಿ ಸರ್ಜಾ ಅವರ ನಟನೆಯ ಬಹುತೇಕ ಸೂಪರ್ ಹಿಟ್ ಸಿನಿಮಾಗಳ ಮೊದಲನೇ ಸ್ಥಾನದಲ್ಲಿರುತ್ತೆ. ಅದು ಅಮ್ಮ ಐ ಲವ್ ಯು ಸಿನಿಮಾ. ಈ ಸಿನಿಮಾ ಸಿಕ್ಕಾಪಟ್ಟೆ ಸೂಪರ್ ಡೂಪರ್ ಹಿಟ್, ಸಾಂಗ್ಗಳಂತೂ ಮಸ್ತಾಗಿದೆ. ತದನಂತರ ನಿಮಗೆಲ್ಲ ಆಗಿದ್ದು ಗೊತ್ತು, ಚಿರಂಜೀವಿ ಸರ್ಜಾ ಅವರು ಕನ್ನಡ ಸಿನಿಮಾ ರಂಗವನ್ನು ಮತ್ತು ಅವರ ಕುಟುಂಬವನ್ನು ಬಿಟ್ಟು ಪ್ರಾಣವನ್ನು ಬಿಟ್ಟರು. ಹೌದು, ಅವರು ತೀರಿ ಹೋದ ನಂತರ ಅವರ ತಮ್ಮ ಧ್ರುವ ಸರ್ಜಾ ಅವರು ಅವರ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡು ಈಗ ಸಿನಿಮಾ ರಂಗದಲ್ಲಿ ಒಂದೊಳ್ಳೆಯ ಯಶಸ್ಸನ್ನು ಕಂಡಿದ್ದಾರೆ. ಅವರ ಸಿನಿಮಾ ಇವಾಗ ತಾನೇ ಕೇಳಿ ಸಿನಿಮಾ ಒಳ್ಳೆಯ ಯಶಸ್ಸನ್ನು ಕಾಣ್ತಾ ಇದ್ದು, ಇದಕ್ಕೆಲ್ಲ ಅವರ ಅಣ್ಣ ಮೇಲ್ಗಡೆ ನಿಂತ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದಾರೆ. ಚಿರಂಜೀವಿ ಸರ್ಜಾ ಅವರು ಅವರ ಅಭಿಮಾನಿಗಳನ್ನು ಬಿಟ್ಟಾಗಲಿದ್ದು ಅವರ ಅಭಿಮಾನಿಗಳಿಗೆ ತುಂಬಲಾಗದ ನಷ್ಟ, ಕನ್ನಡ ಸಿನಿಮಾ ರಂಗಕ್ಕೂ ಕೂಡ ಒಂದು ತುಂಬಲಾಗದ ನಷ್ಟ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದ ಮೂಲಕ ಸಿಗ್ತೀನಿ. ಧನ್ಯವಾದಗಳು.